ಹಾಯ್ ಫ್ರೆಂಡ್ಸ್, ಮಾಹಿತಿ ಜಗತ್ತು ಚಾನಲ್ಗೆ ಸ್ವಾಗತ. ಇದು ಸಿಂಪಲ್ ವಿಡಿಯೋ. ನಾನು ಮಂತ್ರಾಲಯಕ್ಕೆ ಹೋದಾಗ ಆದಂಥ ಅನುಭವದ ಮಾತುಗಳನ್ನ ನಾನಿಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನಾವು ಮೇ 27, 2026 ಹೊರಟ್ವಿ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಟ್ವಿ. ಯಾವುದೇ ಐಡಿಯಾಸು ಏನೂ ಇರಲಿಲ್ಲ. ನಾನು 2 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಬಟ್ ಆಗ್ತಾನೇ ಇರಲಿಲ್ಲ. ನಾನು ಎಷ್ಟೇ ಅಮೌಂಟು ಎತ್ತಿಟ್ಟರು ಕೂಡ ಅಲ್ಲಿಗೆ ಹೋಗೋಣ ಅಂತ ಆಗ್ತಾ ಇರಲಿಲ್ಲ. ಅದೇನೋ ಅನ್ಎಕ್ಸ್ಪೆಕ್ಟೆಡಾಗಿ ಹೊರಟ್ವಿ. ನಮ್ಮದು ಮಂಡ್ಯ ಯಡಿಯೂರು ಸ್ಟೇಷನ್ ಹತ್ರ ಹೋಗಿ ರೈಲ್ ಟಿಕೆಟ್ ತೊಗೊಂಡ್ವಿ. ಫಸ್ಟೇ ಬುಕ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಇನ್ನೊಂದು ವೀಕಲ್ಲಿ ಐಡಿಯಾ ಬಂದಿದ್ದರಿಂದ ನಮಗೆ ಬುಕ್ಕಿಂಗ್ ಸೇವೆ ಸಿಗಲಿಲ್ಲ. ಸ್ಲೀಪರ್ ಕೋಚ್ ಯಾವುದೇ ಸಿಗಲಿಲ್ಲ. ನಮಗೆ ಜನರಲ್ ಹೋಗಬೇಕಾಗಿದ್ದಂಥ ಪರಿಸ್ಥಿತಿನೇ ಬಂತು. ಸೊ ಹಾಗಾಗಿ ನಮಗೆ ಯಡಿಯೂರು ಸ್ಟೇಷನ್ ಹತ್ರ ಇದ್ದಿದ್ದರಿಂದ ನಾವು ಯಡಿಯೂರಲ್ಲೇ ಟ್ರೈನ್ಗೆ ಹೋದ್ವಿ. ಸ್ಟೇಷನ್ ಹತ್ರ ಹೋಗಿ ತೊಗೊಂಡ್ವಿ. 180 ರೂಪೀಸ್ ಏನೋ ಇತ್ತು ಒಂದು ಟಿಕೆಟು. ನಾವು ಸುಮಾರು 8 ಜನ ಹೊರಟ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರಿಂದ ಜನಗಳು ಇದು ಮಾಡಲಿಲ್ಲ. ಆದರೂ ಕೂಡ ನಾನು ಹೋಗಬೇಕು ಅಂತ ಹೇಳಿದ್ರಿಂದ ತುಂಬ ಜನ ಬರ್ತಾಯಿದ್ರು. ಬಟ್ ನಾನು ಯಾರಿಗೂ ಹೇಳಲಿಲ್ಲ. ಏಕೆಂದರೆ ಅದು ನನ್ನ ತಮ್ಮನಿಗೆ ಹಾರ್ಟ್ ಆಪ್ರೇಷನ್ ಆದಾಗ ನಾನು ಹರಕೆ ಮಾಡ್ಕೊಂಡಿದ್ದೆ ಹೋಗಬೇಕು ಅಂತ. ಅದು 2 ಇಯರ್ಸಿಂದನೂ ಮಾಡ್ಕೊಂಡಿದ್ದೆ. ಆದರೂ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಆಯಿತು, ಹೊರಟ್ವಿ. ಅಲ್ಲಿ ಹೋದಾಗ ಆದಂಥ ಅನುಭವನ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಅನ್ನಿಸ್ಬಿಡ್ತು, ಇನ್ಯಾವತ್ತೂ ಮಂತ್ರಾಲಯಕ್ಕೆ ಹೋಗಬಾರ್ದಪ್ಪ ಅಂತ ಅನ್ನಿಸ್ಬಿಡ್ತು. ಬಟ್ ಹೋಗಬೇಕು ಅಂತ ಅನ್ನಿಸ್ದಾಗ ಆಗಿದ್ದು ಅನುಭವ ತುಂಬಾ ಚೆನ್ನಾಗಿತ್ತು. ಫೀಲ್ ಏನೋ ಒಂಥರ ಹಂಬಲ. ಯಾವತ್ತು ಹೋಗ್ತೀನಿ ಮಂತ್ರಾಲಯಕ್ಕೆ, ಯಾವತ್ತು ಹೋಗಿ ದರ್ಶನ ಮಾಡ್ತೀನಿ, ಏನೋ ಒಂಥರ ಹಂಬಲ ಇತ್ತು. ಬಟ್ ಆದರೂ ತುಂಬ ಅಂದರೆ ತುಂಬ ರಶ್ ಇತ್ತು. ಯಾಕೆ ತುಂಬ ರಶ್ ಇತ್ತು ಅಂದರೆ 14 ಇಯರ್ಗೆ ಒಂದು ಸಲ ಬರೋ ಅಂಥ ಏಕಾದಶಿ ದ್ವಾದಶಿ ಅಂತೆ. ನನಗೆ ಯಾರೋ ಹೇಳಿದ್ದು 14 ವರ್ಷಕ್ಕೊಮ್ಮೆ ಬರುತ್ತೆ ಅದು. ನೋಡಿದ್ದು ಫಸ್ಟ್ ಟೈಮ್ ನೋಡಿದ್ರೆ ಏನೋ ಒಂಥರ ಎಕ್ಸೈಟ್ಮೆಂಟು. ಸೊ ಹಾಗಾಗಿ ಹೋದ್ವಿ. ರೂಮ್ಗಳು ಸಹ ಸಿಗಲಿಲ್ಲ, ತುಂಬ ಕಾಸ್ಟ್ಲಿ ಇತ್ತು. ಡಬಲ್ ಬೆಡ್ರೂಮು 8000, ಸಿಂಗಲ್ ಬೆಡ್ರೂಮು 4000 ಈ ಥರ ಇತ್ತು. ಸೊ ನಾವು ಆಲ್ರೆಡಿ 4 ಗಂಟೆಗೆ ಹೋಗಿದ್ದರಿಂದ ಸ್ನಾನ ಗೀನ ಅಂತಂದರೆ ಬೆಳಗಿನ ಜಾವ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡ್ವಿ. ದರ್ಶನಕ್ಕೆ ನಿಂತ್ಕೊಂಡ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಉಸಿರು ಕೂಡ ಆಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟೋ ಜನ ಉಸಿರಾಡೋಕ್ಕಾಗದೆ ಆಚೆ ಬಂದುಬಿಟ್ರು. ಎಷ್ಟೋ ಜನ ಕೆಳಗಡೆ ಬಿದ್ದು ತುಂಬ ತುಳಿದು ಹಾಕ್ಬಿಟ್ರು ಸಹ. ಸ್ವಲ್ಪ ವಯಸ್ಸಾದವರಂತೂ ಉಸಿರಾಡೋಕ್ಕಾಗ್ತಾಯಿಲ್ಲ, ರಶ್ ಇದೆ, ಬಿಡ್ತಾರೆ, ಏನೋ ಇದು ಮಾಡ್ತಾರೆ ಅಂತ ಎಲ್ಲ ವಾಪಸ್ ಬಂದುಬಿಟ್ರು. ಬಟ್ ನಮಗೆ ಹೋದಾಗ ವಾಪಸ್ಸು ಬರೋಕ್ಕಾಗ್ತಾಯಿಲ್ಲ, ಮತ್ತು ಮುಂದೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ರಶ್ ಇತ್ತು. ಹೇಗೋ ಆಗೋ ಈಗೋ ಸಂದಿಲಿ ಹೋಗ್ಬಿಟ್ವಿ. ಬಟ್ ಅಷ್ಟು ರಶ್ ಇದ್ದು ಹೇಳಲಿಕ್ಕಾಗಲ್ಲ. ನನಗಾಗ ಅನ್ನಿಸ್ಬಿಡ್ತು, ದೇವಸ್ಥಾನನೂ ಬೇಡಪ್ಪ, ಮನೆ ಮಂತ್ರಾಲಯ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಹಂಗೆ ಅಂದ್ಕೊಂಬಿಡೋಣ ಅಂತ ಅನ್ನಿಸ್ತು. ಯಾಕೆಂದರೆ ನಮ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಇದು ವಿಶೇಷವಾದಂಥ ದ್ವಾದಶಿ ಅಂತ. ದರ್ಶನ ಆದಮೇಲೆ ಗೊತ್ತಾಯಿತು ನಮಗೆ ಅದು ವಿಶೇಷವಾದ ದ್ವಾದಶಿ ಅಂತ. ಸೊ ಅಂದರೆ ನಾವು ಐಡಿಯಾಸೇ ಇಲ್ಲದೆ ಹೊರಟಿದ್ದು ತುಂಬ ಸಾರ್ಥಕತೆ ಅಂತ ಅನ್ನಿಸ್ತು ಕೂಡ. ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಅಲ್ಲಿ ಬೇಜಾರಾಗಿದೆ ಏನಂತಂದರೆ, ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನನ್ನ ತಮ್ಮ ಮಿಸ್ಸಿಂಗ್ ಆದ. ಅವನ ಹತ್ರ ಯಾವುದೇ ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ. ಸರಿಸುಮಾರು ಒಂದು 10 ಲಕ್ಷ ಜನ ಸೇರಿದ್ರೇನಪ್ಪ ಆ ದರ್ಶನಕ್ಕೆ. ಅಷ್ಟು ಜನದಲ್ಲಿ ನನ್ನ ತಮ್ಮನ ಹುಡುಕಬೇಕಾಗಿತ್ತು. ಅದೇನೋ ಹೇಳ್ತಾರಲ್ಲ, ಅವ್ನು ಹುಡ್ಕೋದಕ್ಕೆ ಯಾವುದೇ ಐಡೆಂಟಿಟಿ ಇರಲಿಲ್ಲ. ಅವನ ಹತ್ರ ಒಂದು ಫೋನ್ ಇರಲಿಲ್ಲ, ಏನಿರಲಿಲ್ಲ. ಅಲ್ಲಿ ನೋಡಿದ್ರೆ ಎಲ್ಲ ವೈಟ್ ಆ್ಯಂಡ್ ವೈಟ್ ಬನೀನು, ವೈಟ್ ಆ್ಯಂಡ್ ವೈಟ್ ಪಂಚೆ. ಸೇಮ್ ನನ್ನ ತಮ್ಮ ಕೂಡ ಅದನ್ನೇ ಹಾಕಿದ್ದ.
ಸೊ ಅಷ್ಟು ಬೇಗ ಕಂಡಿಡಿಯೋಕ್ಕಾಗಲೇ ಇಲ್ಲ. 9 ಗಂಟೆಗೆ ನಮ್ಮ ದರ್ಶನ ಮುಗೀತು. 6 ಗಂಟೆ 6:30 ದರ್ಶನ ನಿಂತಿದ್ದಕ್ಕೆ ಇವನು ಸರಿಸುಮಾರು 3 ಗಂಟೆ ಆದರೂ ನಿಂತ್ಕೊಳ್ಳಿಲ್ಲ, ಸಿಗಲೇ ಇಲ್ಲ. 3 ಗಂಟೆ ಆದರೂ ಸಿಗಲಿಲ್ಲ. ನಾವು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಅವ್ನು ದರ್ಶನಕ್ಕೆ ಹೋಗ್ಬಿಟ್ಟಿದ್ದಾನೆ. ನಾವು ಹೋಗಿದ್ದು ಬೇಗ ದರ್ಶನ ಆಯಿತು. ಇವನು ಹೋದಾಗ 3 ಅವರ್ ದರ್ಶನ ಆಗಿದೆ. 3 ಅವರ್ ನಿಂತಿದ್ದಾನೆ ದರ್ಶನಕ್ಕೆ. ನಾವು ಹರಕೆ ಮಾಡ್ಕೊಂಡಿದ್ದೆ ಅವನಿಗೋಸ್ಕರ. ಅವನೇ ಸಿಗಲಿಲ್ಲ ಅಂತ ತುಂಬ ಬೇಜಾರಾಯಿತು. ತುಂಬ ಬೇಜಾರಿಂದ ದರ್ಶನ ಮಾಡ್ಕೊಂಡು ಬಂದೆ. ಅನೌನ್ಸ್ ಕೂಡ ಮಾಡಿಸ್ದೆ, 2 ಸಲ ಅನೌನ್ಸ್ ಮಾಡಿದೆ, ಆದರೂ ಸಿಗಲಿಲ್ಲ. ಫೈನಲಿ ಏನು ಅಂದ್ಕೊಂಡೆ ಅಂತಂದರೆ, ಇನ್ನೇನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಬೇಕು. ಜೊತೆಗೆ ಒಂದೊಂದೇ ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ಕೂಡ ನಾನು ಮಂತ್ರಾಲಯಕ್ಕೆ ಕಾಲಿಡಲ್ಲ ನನ್ನ ತಮ್ಮ ಸಿಗಲಿಲ್ಲ ಅಂದರೆ ಅಂತ. ಎಷ್ಟು ಹುಡುಕಿದ್ದೀವಿ ಅಂತಂದರೆ ಸರಿಸುಮಾರು 5-6 ರೌಂಡು ಮಂತ್ರಾಲಯ ದೇವಸ್ಥಾನನ ರೌಂಡ್ ಮಾಡಿಬಿಟ್ಟಿದ್ದೀವಿ, ಆದರೂ ಕೂಡ ಸಿಗಲಿಲ್ಲ. ನಾವು ಹೋಗಿದ್ದು 8 ಜನದಲ್ಲಿ 5 ಜನ ಹುಡುಕಿದ್ದೀವಿ ಅವನ್ನ. 5 ಜನ ಹುಡುಕಿದ್ರು ಕೂಡ ಸಿಕ್ಕಿರಲಿಲ್ಲ. ನಾನು ಅಂದ್ಕೊಂಡು ಯಾವುದೇ ಕಾರಣಕ್ಕೂ ಮಂತ್ರಾಲಯಕ್ಕೆ ಕಾಲಿಡಲ್ಲ ದೇವರೇ ಅಂದ್ಕೊಂಡು ಇನ್ನೇನು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅಂತ ಹೊರಟಿದ್ವಿ. ಅಲ್ಲೊಂದು ಚೌಟ್ರಿ ಇದೆ, ಚೌಟ್ರಿ ನೋಡಿಕೊಂಡು ಕಂಪ್ಲೇಂಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ. ಆ ಚೌಟ್ರಿಗೆ ಹೋಗಿ ಹಂಗೆ ಅಂದ್ಕೊಂಡು ಮುಂದೆ ಹೋಗಿದ ತಕ್ಷಣವೇ ನಾವು ರೂಮ್ ಮಾಡಿದ್ದವಿಂದ ಫೋನ್ ಬಂದಿದ್ದಾನೆ ಹುಡುಗ ಅಂತ. ಅಲ್ಲೊಬ್ರನ್ನ ಇರಿಸಿದ್ವಿ ನಮ್ಮವ್ರನ್ನ. ಅವ್ರು ಕಾಲ್ ಮಾಡಿದ್ರು ಬಂದಿದ್ದಾನೆ ಅಂತ. ನನಗಂತೂ ಜೀವ ಬಂದಂಗೆ ಆಯ್ತಪ್ಪ. ಎಷ್ಟು ಬೇಜಾರಾಗಿತ್ತು, ಕಾಲು ಅಷ್ಟು ನೋವು ಬಂದಿತ್ತು ಅಂತಂದರೆ ಲೈಫಲ್ಲಿ ನಾನು ಅಷ್ಟು ಒಡ್ಡಾಡೇ ಇರಲಿಲ್ವೇನೋ, ಅಷ್ಟು ಕಾಲು ನೋವು ಬಂದಿತ್ತು. ಅಷ್ಟು ಬೇಜಾರು ಕೂಡ ಆಗ್ಬಿಡ್ತು. ದೇವಸ್ಥಾನಕ್ಕೆ ಬಂದರೆ ಏನೋ ನೆಮ್ಮದಿಗೋಸ್ಕರ ಬರ್ತೀವಿ, ನೆಮ್ಮದಿಯಿಂದ ಮನಃಶಾಂತಿಯಿಂದ ಮನೆಗೆ ಹೋಗ್ಬೇಕು ಅಂತ. ಬಟ್ ಮನೆಯಿಂದ ಮನಃಶಾಂತಿಲಿ ಹೋಗಿದ್ವಿ, ದೇವಸ್ಥಾನದಿಂದ ನೆಮ್ಮದಿ ಇಲ್ದಂಗೆ ಬಂದ್ಬಿಟ್ವಿ. ಅಷ್ಟು ಬೇಜಾರಾಯಿತು ಕೂಡ. ಬಟ್ ದರ್ಶನ ತುಂಬ ಚೆನ್ನಾಗಾಯಿತು, ಅದೇ ಖುಷಿ. ಅಷ್ಟು ಜನದಲ್ಲೂ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಪ್ರಸಾದ ಕೂಡ ಸಿಕ್ತು, ಮಂತ್ರಾಕ್ಷತೆ ಕೂಡ ಸಿಕ್ತು, ಎಲ್ಲ ಸಿಕ್ತು. ಅದರಲ್ಲಿ ನೆಮ್ಮದಿ ಒಂದು. ಬಟ್ ಆಮೇಲೆ ಇಟ್ಸ್ ಓಕೆ ಅನ್ನಿಸ್ತು. ಅಂದರೆ ನಾವು ಅಂದ್ಕೊಂಡಿದ್ದು ತಪ್ಪು. ಏನಂತ ಅಂದರೆ ಅವನಿಗೇನಾದರೂ ಆಗ್ಬಿಡುತ್ತೆ ಅಲ್ಲಿ, ಎಸ್ಪೆಷಲಿ ಅವನು ಹಾರ್ಟ್ ಪೇಷಂಟ್ ಇದ್ದ. ಸೊ ಅದಕ್ಕೆ ಭಯ ಆಯಿತು. ಯಾಕೆಂದರೆ ಅಷ್ಟು ರಶ್ ಇತ್ತಲ್ಲ, ನಮಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ತುಂಬ ಬೇಜಾರಾಯಿತು. ಬಟ್ ಆದಮೇಲೆ ಅವನು ಸಿಕ್ಕಿದ, 3 ಗಂಟೆಗೆ ಸಿಕ್ಕಾದ್ಮೇಲೆ ಸ್ವಲ್ಪ ಖುಷಿ ಅನಿಸ್ತು, ಮನಸ್ಸು ನಿರಾಳ ಅನ್ನಿಸ್ತು. ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಫೋಟೋ ತೆಕ್ಕೊಂಡು ಬಂದ್ವಿ. ಬಟ್ ಏನು ಅಂತಂದರೆ ಜನಗಳು ಜಾಸ್ತಿ ಇದ್ದಾಗ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ. ಅಲ್ಲಿ ಯಾರಾದರೂ 1-2-3 ಜನ ಪೊಲೀಸ್ನವರು ಸರಿಯಾದ ಕ್ರಮದಲ್ಲಿ ಕೈಗೊಂಡ್ರೆ ಅಷ್ಟು ಆಗೋದಿಲ್ಲ. ಪಾಪ ನನ್ನ ತಮ್ಮ ಒಬ್ಬನೇ ಅಲ್ಲ, ತುಂಬ ಜನ ಅವ್ರ ಹತ್ರ ಫೋನ್ ಇದ್ದು ಕೂಡ ಅವ್ರನ್ನ ಹುಡ್ಕೋಕ್ಕಾಗ್ತಾ ಇರಲಿಲ್ಲ. ಅನೌನ್ಸ್ ಮಾಡಿಸಿದ್ರೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಇಲ್ಲೇನಾದರೂ ಹೊರಗಡೆಯಿಂದ ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ ಅವ್ರದ್ದೇ ಒಂಥರ ಇದಾಗ್ತಾಯಿತ್ತು. ಬಟ್ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಇದಿಲ್ಲ, ತುಂಬ ಚೆನ್ನಾಗೇ ಇದು ಮಾಡ್ತಾರೆ. ಅಲ್ಲಿ ಭಕ್ತಿಗೊಂದೇ ಮೂಲ ಅನಿಸುತ್ತೆ, ಯಾವುದೇ ಇದು ಕಡಿಮೆ. ಬಟ್ ಇರಲಿ, ಅಲ್ಲಿನ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕೋ ಏನೋ, ಅಲ್ಲಿನ ಸ್ಥಿತಿ ಗತಿಗಳೇನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಆದ ಅನುಭವಗಳನ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ಅಷ್ಟು ಬೇಜಾರಾದರೂ ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದ್ರೆ 5 ದೇವಸ್ಥಾನ ನೋಡಬೇಕಾಗಿತ್ತು. ನಾನು ನೋಡಿದ್ದು 3 ದೇವಸ್ಥಾನ: ಪಂಚಮುಖಿ ಆಂಜನೇಯ, ಬಿಚ್ಚಾಲೆ ಒಂದು, ಅಪ್ಪಣಾಚಾರ್ಯರು ಒಂದು. ಈ 3 ದೇವಸ್ಥಾನಗಳನ್ನ ಮಾತ್ರ ನೋಡಿದ್ವಿ. ನೆಕ್ಸ್ಟ್ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಅವಾಗೆಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಈ ಥರ ಫೀಲಿಂಗ್ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅನ್ನಿಸ್ತಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ, ಅದು ರಾಘವೇಂದ್ರ ಅವರ ಪರೀಕ್ಷೆನೋ ಏನೋ. ಅವ್ರದ್ದು ಫಸ್ಟ್ ಟೈಮ್ ಹೋಗಿದ್ವಿ, ಫಸ್ಟ್ ಟೈಮ್ ಕೂಡ ಇದೇ ಥರ ಆಯಿತು. ಸೊ ಇರಲಿ, ಆಗಿದ್ದಾಗಲಿ, ಬಂದಿದ್ದು ಬರಲಿ. ನನ್ನ ತಮ್ಮ ಸಿಕ್ಕಿದ್ನ ಅದೇ ಖುಷಿ ವಿಷಯ. ನೀವೇನಾದರೂ ಹೋದಾಗ ಹೇಗಾಗಿತ್ತು ಅಂತ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡು ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಅನುಭವಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.